37ನೇ ಜಯಂತ್ಯೋತ್ಸವದ ಅಂಗವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಿವಿಧ ಉದ್ದೇಶ ಸಮಿತಿಯವರು ಹಮ್ಮಿಕೊಂಡಂತ ಮಲ್ಲಾಪುರ ಗ್ರಾಮದ ಈ ದಿವ್ಯ ವೇದಿಕೆ ಮೇಲೆ ಆಸೀನರಾಗಿರುವಂತ ಧರ್ಮದ ಮಠದ ನಾಗರಾಜ್ ಗುರು ಧರ್ಮದವರನ್ನು ಮೊದಲು ಮಾಡಿಕೊಂಡು ಜಂಗಮ ಮೂರ್ತಿಗಳನ್ನು ಮೊದಲು ಮಾಡಿಕೊಂಡು ವಿಶೇಷವಾಗಿ ಅತಿಥಿ ಅಭ್ಯಾಗತರಾಗಿ ಶೋಭೆಯನ್ನು ತಂದು ಮಾಡಿಕೊಟ್ಟಂತ ವೇದಿಕೆ ಮೇಲೆ ಅಧ್ಯಕ್ಷ ಸ್ಥಾನದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ನಮ್ಮ ಶಂಕರಣ್ಣವರನ್ನು ಮೊದಲು ಮಾಡಿಕೊಂಡು ಇಲ್ಲಿ ಪರ್ಯಂತರವಾಗಿ ಬಹಳ ಸುಂದರವಾದ ಮಾತುಗಳನ್ನು ಹಂಚಿಕೊಂಡಂತ ನಮ್ಮ ಹಿರಿಯರಾದ ಯಬಸೂರವರನ್ನ, ಆಮೇಲೆ ವೇದಿಕೆ ಮೇಲೆ ಅಲಂಕೃತರಾಗಿ ಶೋಭೆಯನ್ನು ತಂದು ಮಾಡಿಕೊಟ್ಟಂತ ಉದ್ಘಾಟನೆ ಮಾಡಿರ್ತಕ್ಕಂಥ DR ಅಸುಂಡಿಯವರನ್ನ, ಹಾಗೇನೆ ಡಾಕ್ಟರ್ ಬಸವರಾಜ್ ವರವರವರನ್ನ, ಹಾಗೇನೆ ಬೆಂಗಳೂರು ಮಠ ಯುಕ್ತವಾಗಿ ಇಲ್ಲಿ ಪರ್ಯಂತರವಾಗಿ ಆಗಮಿಸಿ ಸಮಾರಂಭಕ್ಕೆ ಶೋಭೆಯನ್ನು ತಂದು ಮಾಡಿಕೊಟ್ಟಂಥ ಮುಖ್ಯ ಕಾರ್ಯದರ್ಶಿಗಳನ್ನು, ಅವರಿವರನ್ನದೇ ವೇದಿಕೆಗೆ ಶೋಭಾಯಮಾನರಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಮಗೆ ಈ ಸಮಾರಂಭಕ್ಕೆ ಶೋಭೆಯನ್ನು ತಂದು ಮಾಡಿಕೊಟ್ಟಂಥ ಅಧ್ಯಕ್ಷರನ್ನ, ಹಾಗೇನೆ ಸಂಗೀತ ಕಲಾ ಬಳಗದವರನ್ನ, ಹಾಗೆ ಪ್ರಾರಂಭಿಕ ಕೆಲವು ಮಾತುಗಳನ್ನು ಹಂಚಿಕೊಂಡಂಥ ನಮ್ಮ ಗುರುಗಳ ಆದಿಯಾಗಿ ಸಮಸ್ತ ಮಹಾಜನಗಳೇ, ನಿಮ್ಮೆಲ್ಲರ ಅಂತರಾತ್ಮ ಅಲುಪ್ತ ಪ್ರಕಾಶಕ್ಕೆ ಶರಣು ಶರಣಾರ್ಥಿಗಳು. ವಿಶೇಷವಾಗಿ ಕನಕದಾಸರ ಬಗ್ಗೆ ಗೊತ್ತಿಲ್ಲ ಗುರುಗಳು ಹೇಳ್ತಾರೆ ಅಂತ ಹೇಳಿ ಫಕೀರಪ್ಪಣ್ಣ ಭಾಳ ಎಲ್ಲಾನ ಹೇಳಿಬಿಟ್ಟಾನೆ. ಈಗ ಏನು ವಿಷಯ ಇಲ್ಲ ಅಂತದ್ರಾಗ ಭಾಳ ಅದೇ ಒಂದೊಂದು ಮುಂಡಿಗೆಯ ಸಾಹಿತ್ಯ ಲೋಕದಲ್ಲಿ ಮುಂಡಿಗೆ ತಯಾರು ಮಾಡ್ತಾರಂತಂದ್ರೆ ಕನಕದಾಸರು, ಕಾಳಿದಾಸನ ಬಿಟ್ಟರೆ ಕನಕದಾಸರೇ. ರಾಷ್ಟ್ರ ದೇಶದಲ್ಲಿ ಮುಂಡಿಗೆ ತಯಾರು ಮಾಡೋದು ತಾಕತ್ ಬೇಕು. ಒಂದು ಮುಂಡಿಗೆ ಒಂದು ಶಬ್ದಾನ ಅದ್ರ ಮೇಲೆ PhD ತೂಗ್ಯಾಡಿ ಓಡ್ಯಾಡಿ PhD ಮಾಡ್ತಾರಂದ್ರೆ ಎಷ್ಟಿದ್ದಿತ್ತು ಕನಕದಾಸರ ತಾಕತ್ತಿನ ಸಾಹಿತ್ಯದ ನಿಲುವು ಅಂತ ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು. ಹಂಗ ನಮ್ಮ ಜಾತಿಯವಂತ ಇವು ಒಂದಿಷ್ಟು ಮಂದಿ ಹಿಂಗ್ ಹೊಟ್ಟಕ್ಕೆ, ಒಂದಿಷ್ಟು ಮಂದಿ ಅದೋ ಕುರುಬರ ಜಾತಿಯರ ಅಟ್ಟ ಅಂತ ಅವ್ರ ಮಾಡ್ಲಿ ಅಂತ ಅವ್ರು ಕುಂತಾವ. ಇಲ್ಲ, ಸಾಹಿತ್ಯ ಲೋಕದಲ್ಲಿ ಅಗ್ರಗಣ್ಯವಾದಂತ ಕೊಡುಗೆ ಯಾರ್ದು ಅಂತಂದ್ರೆ ಕಾಳಿದಾಸನ ಬಿಟ್ರೆ ಕನಕದಾಸರೇ. ಅದನ್ನ ಸ್ವಲ್ಪ ನಾವಕವಾದ ರಿವಾಜಿಗೆ ಬರ್ಬೇಕ. ಅದನ್ನ ಬಿಟ್ಟು ಆ ಬೇಲಿ ಹಾಕೊಂಡು ಆಚೆ ನೋಡಕತ್ತೀವ. ಆಚೆ ಈ ಹೀನ ಗುಣ ಬಿಡ್ಬೇಕು. ಅದ್ಭುತವಾಗಿ ಕಾಳಿಯ ದರ್ಶನ ಮಾಡಿಕೊಂಡು ಅದ್ಭುತವಾದಂತ ಕಾಳಿದಾಸ ಕುರುಬರು ಪಿಳ್ಳೆಯ ಮಾಡಿರ್ತಕ್ಕಂಥ ಸಾಧನಾತ್ಮಕವಾದಂಥದ್ದು ಅಂತಂದ್ರೆ ಒಂದು ದೇವಿ ವರಪುತ್ರ ಅಂತಂದ್ರೆ ಕಾಳಿದಾಸ ಅಂತಾನೆ ಕರೀತಾರ ಆತ. ತಾಯಿ ಜಗನ್ಮಾತೆನೂ ಅವನು ಹೇಳ್ದಂಗೆ ಕೇಳ್ತಿದ್ಲು ಅಂದ್ರೆ ಅವನ ಸಾಹಿತ್ಯ ಅಷ್ಟೇ ಅಲ್ಲ, ವಿಭೂತಿ ಪುರುಷರಾಗಿಯೂ ಕೂಡ ರಾಜರಿಗೆ ಮಾರ್ಗದರ್ಶನ ಮಾಡ್ತಿದ್ರು. ಈತನು ಕೂಡ ತಿಮ್ಮಪ್ಪ ನಾಯಕ. ಈ ವೈರಾಗ್ಯದ ಗಾಳಿ ಸತ್ಯ ಅನ್ನುವಂಥದ್ದನ್ನು ತಿಳಿದ ಮೇಲೆ ವಿಭೂತಿ ಪುರುಷರ ಸಾಕಾರಯುಕ್ತವಾಗತಕ್ಕಂಥ ನಿಲುವಿಗೆ ಆ ಸಾಧನ ಆಗುತ್ತೆ. ಎಲ್ಲರೂ ರಾಜರಾಗಿದ್ರು, ರಾಜರಿಲ್ಲ ಅಂದ್ರೇನು? ಸುಖಭೋಗನಗಳಲ್ಲಿನೇ ಮೈ ಮರೆತು ಜೀವನಾನ ಹಾಳು ಮಾಡ್ಕೊಂಡಂತ ರಾಜರಿಲ್ಲ. ಆದ್ರೆ ತಿಮ್ಮಪ್ಪ ನಾಯಕ ವಿಚಾರ ಮಾಡ್ತಾನೆ. ಯಾತಕ್ಕಾಗಿ ಅಂತ ಸತ್ಯ ಶೋಧನ ಮಾಡ್ತಕ್ಕಂಥದಕ್ಕೆ ನನಗೊಂದು ಮಾತು, ಈ ಸತ್ಯ ಶೋಧನ ಮಾಡೋದಕ್ಕೆ ನಿಷ್ಠುರರು ಅಂತಂದ್ರೆ ಕುರುಬಗೌಡ್ರು ಅಂತ ನನಗೆ ಅಭಿಪ್ರಾಯ. ಯಾಕಂದ್ರೆ ಭಾಳ ಶೋಧ ಮಾಡ್ತಾರೆ. ಸತ್ಯ ಹೌದು ಅಲ್ಲೋ, ಯಾತಕ್ಕಾಗಿ ಈ ಮನುಷ್ಯ ಜನ್ಮ, ಇದರದ್ದು ತಿರಿ ಏನು, ಹುಟ್ಟು ಸಾವು, ಕೊನೆಗೆ ಅವಾಗ ಈ ಭವಾಪ್ತಿ ನೀಗಿಸುವಂತ ಈ ಸತ್ಯ ಶೋಧನ ಅಂತಾರೆ. ಇದಕ್ಕೆ ಏನು ಆ ಸೂತ್ರರು
ನಾವ್ ಹಂಗ ನಾವ್ ಹಿಂಗ ಇವನ್ನೆಲ್ಲ ಬಿಡ್ಬೇಕ. ಎಲ್ಲದಕ್ಕಿಂತ ಮಿಗಿಲಾದಂತದ್ದು ಒಬ್ಬ ತಪಸ್ವಿನ ಒಬ್ಬ ಕುರುಬಗೌಡನ ತಪಸ್ ಮಾಡಕ್ ಹಚ್ಚಿದ್ರ, ತಿಳುವಳಿಕೆ ಕೊಟ್ಟ ತಪಸ್ ಮಾಡಕ್ಕಾತ್ರ ದೇವ್ರ ಅವನ ಮುಂದೆ ಬಂದು ನಾಟ್ಯ ಮಾಡಿ ನೀ ಹೇಳ್ದಂಗೆ ಕೇಳ್ತೇವೆ, ನಿನಗೆ ವರ ಏನ್ ಬೇಕ ಅನ್ನುವಂತ ಪ್ರಯುಕ್ತವಾದಂತ ತಪಸ್ಸು. ಜಾಗೃತವಾಗಿ ಅಂತಃಕರಣ ಮಲ ವಿಕ್ಷೇಪ ಆವರಣ ಅನ್ನುವಂಥದ್ದೇನದಾವು ದೂರೀಕರಿಸುವಂತ ತಾಕತ್ತು ತಪಸ್ಸನ್ನ ಮಾಡ್ತಕ್ಕಂಥ. ಇಡೀ ಭೀಮವ್ವ ಸುರಭದಾಗ ಇಟ್ಕೊಂಡು ಲಿಂಗಾನ ಆಳ್ಕಿರಿ ಅನ್ನದಾನೇಶ್ವರ ಕೊಟ್ಟಿದ್ದು. ಗುರುವಿಗೆ ಬಯಸಬಾರದಂದ್ಲು ಪುಣ್ಯಾತ್ಮಳು. ಇಲ್ಲ ಅಂದಿರೇ ನೀವು ಎಷ್ಟು ನಿಟ್ಟೂರು ಒಗದಾಡಪ್ಪನ ಸತಿಯಾಗಿ ಕುರಿ ಕಾದ್ಲು, ಕುರಿ ಕಾಯ್ದವಂಗ ಹೋಗಿ ಬುತ್ತಿ ಕೊಟ್ಲು. ಇಲ್ಲಂದ್ರೇನ ಬಾಳೆ ಬಕ್ಷಿ ಒಳಗನು ಪರಮಾತ್ಮನ ಕೊಂಡ್ರು. ಕುರುಬಗೊಲ್ಲಾಳ ಹಿಕ್ಕಿ ಒಳಗ ಕಂಡ ಪರಮಾತ್ಮನನ್ನ, ಶ್ರೀಶೈಲ ಮಲ್ಲಿಕಾರ್ಜುನನ್ನ ಮುಂದೆ ಕುಂದಿರ್ಸ್ಕೊಂಡ ಹಿಕ್ಕಿ ಕುಟ್ರಾಗ ಲಿಂಗವಣದುಕ್ತವಾಗಿ ಮಲ್ಲಯ್ಯನ ಕಂಡ. ಬರದಲ್ಲೇನು ಬರದತ್ವಕವಾಗಿ ನಿಷ್ಠುರತೆ ಪ್ರತಪ್ತವಾಗಿ ಆ ಒಂದು ಭಕ್ತಿ ಪರಾಕಾಷ್ಠೆಯನ್ನ ಒತ್ತಿ ದರ್ಶನವನ್ನು ಪಡ್ಕೊಳ್ತಕ್ಕಂಥದ್ರಲ್ಲಿ ಸಿಂಹಪಾಲು ಯಾರಿಗಿದೆ ಅಂದ್ರೆ ಈ ಕುರುಬ ಜನಾಂಗ ಸಮಾಜಕ್ಕೆ ಇರೋದ್ರಿಂದ ಮುಂಡಿಗೆ ಬರೀತಾನ. ಮುಂಡಿಗೆ ಬರೆಯುವುದು ನಿಲುವಿನ ಹಾಕತ್ತು. ಎಂತ ಮುಂಡಿಗೆ! ಆಹಾ ನವಗಾಯ, ಗಾಯ ಕಟ್ಟುವರಿಲ್ಲ ಗಾಳಿ ಬೀಸುವರಿಲ್ಲ, ಅವ್ವ ನವಗಾಯ. ಎಷ್ಟು ಚಂದ! ಊರ ಹೊರಗೆ ಹೆಣವ ಸುಡುವುದು ಕಂಡು, ಊರ ಒಳಗೆ ಕ್ವಾಣ ಕಡಿಯುವುದು ಕಂಡು ಅಂತ ಮತ್ ನೋಡು. ಊರ್ ಹೊರಗೆ ಹೊಣ ಬಿಚ್ಕೊಂತ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಾಜಿ ಪಲ್ಯನರು ಆತ್ಮೀಯರಾಗಿರ್ತಕ್ಕಂಥ ಶಂಕರಣ್ಣ ಕಳಿಗೊಂಡವರೇ, ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಡಾಕ್ಟರ್ ಬಸವರಾಜ್ ಗೊರವರ್ ಅವರೇ, ಸಿಂಡಿಕೇಟ್ ಮೆಂಬರ್ ಆಗಿರ್ತಕ್ಕಂಥ ಗೊರವರ್ ಅವರೇ, ಅದೇ ರೀತಿ ಹನುಮಂತಗೌಡರು ಹುಲ್ಲೂರ ಗ್ರಾಮ ಪಂಚಾಯತಿಯ ಅಧ್ಯಕ್ಷರವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಉಮಾದೇವಿ ದ್ಯಾವನೂರು, ನರಗುಂದ ತಾಲೂಕ ಬ್ಲಾಕ್ ನಂತರ ಅಧ್ಯಕ್ಷ ಆಗಿರ್ತಕ್ಕಂಥ ಉಮಾದೇವಿ ದ್ಯಾವನೂರವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಯುವಕರು ಒಳ್ಳೆಯ ಉತ್ಸಾಹ ಕಾರಣ ಆಗಿರ್ತಕ್ಕಂಥ ಶಿವರಾಜ್ ಹೊನ್ನೂರವರೇ, ಈ ಒಂದು ನಮ್ಮ ಗದಗಿನ ತಾಲೂಕಾ ಕುರುಬ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗಪ್ಪ ಗುಗ್ರಿ ಅವರೇ, ಈ ವೇದಿಕೆ ಮೇಲಿದ್ದ ಇವರಲ್ಲದೇ ಈ ವೇದಿಕೆ ಮೇಲಿದ್ದಂಥ ಯಾವತ್ತು ಅಣ್ಣ ತಮ್ಮಂದಿರೇ, ಈ ಒಂದು ಕಾರ್ಯಕ್ರಮ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಆಗಿನ ಕಾಲದಲ್ಲಿ ಅಸ್ಪೃಶ್ಯಕರವಾಗಿರತಕ್ಕಂಥ ಶರಣರಿಗೆ ಲಿಂಗಧಾರಣೆ ಮಾಡಿ ಸರಿಸಮಾನ ತೋರಿಸಿಕೊಟ್ರು. ಆ ವೇದಿಕೆ ಇವತ್ತಿನ ದಿವಸ ಮಲ್ಲಾಪುರ ಗ್ರಾಮದಲ್ಲಿ ಆಗಿದ್ದಂತ ನನ್ನ ಅನಿಸಿಕೆ. ಯಾಕಂದ್ರೆ ವೇದಿಕೆ ಮೇಲಿದ್ದಂತ ನಾವು ಒಂದೇ ಸಮಾಜದವರಿಲ್ಲ. ಈ ಒಂದು ನಿಮ್ಮ ಕ್ರಾಂತಿಯವರು ಸಂಗೊಳ್ಳಿ ರಾಯಣ್ಣನ ಯುವಕ ಮಂಡಳ, ಅನೇಕ ಯುವಕ ಮಂಡಳ ಕೂಡಿಕೊಂಡು ಎಲ್ಲಾ ಜಾತಿಯವರು ಕೂಡಿಸಿಕೊಂಡು ಇವತ್ತು ನರಾಪುರ ಬಂದವ್ರ, ಹರಿಜನರಾಗಿರ್ತಕ್ಕಂಥವ್ರು ಇವೆಲ್ಲರೂ ಕೂಡ್ಕೊಂಡಿರಿ, ನಾವು ಹಿಂದುಳಿದವರು ಇದೀವಿ. ಅದಕ್ಕೆ ಇದೊಂದು ಬಸವಣ್ಣವ್ರ ವೇದಿಕೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ 12ನೇ ಶತಮಾನದಾಗ ಅಣ್ಣ ಬಸವಣ್ಣವರು ಕ್ರಾಂತಿಯನ್ನ ಮಾಡಿ ಇವತ್ತಿನ ದಿವಸ ಇಡೀ ಜಗತ್ತಿಗೆ ಒಂದು ಬೇರೆ ಬೇರೆ ದೇಶದೊಳಗೆ ಅವರ ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ. ಅದೇ ರೀತಿ